ಏನೋ ತೀರಿಸ್ಕೊಬಿಡ್ತಾರೆ. ಈ ಮುದುಕ್ರವರಲ್ಲ ಮುದುಕ್ರು, ಇವ್ರು ಮಾತ್ರ ಸಾಮಾನ್ಯದವರಲ್ಲ. ಏನವ್ವ ಮಗಳೇ, ಚೆನ್ನಾಗಿದೆಯಮ್ಮ ಅಂತ ಮಾತಾಡಿಸ್ತಾ 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 ಕೈನ ಎಲ್ಲೆಲ್ ಬೇಕು ಅಲ್ಲಲ್ಲೇ ಬಿಟ್ಬಿಡ್ತಾರೆ. ಇದನ್ನೆಲ್ಲ ಹೆದರಿಸಿ ಮನೆಗೆ ಹೋದ್ರೆ ನನ್ನ ಗಂಡನ ತನಿಖೆ. ಇಷ್ಟೊತ್ತೇನ್ ಮಾಡ್ತಿದ್ದೆ, ಎಲ್ಲಿ ಹೋಗಿದ್ದೆ, ಹಬ್ಬ ನನಗಂತೂ ಸಾಗೋಗಿದೆ. ನೋಡು, ಈರುಳ್ಳಿ ಖಾರ ನೋಡು ಅಂದಂಗೆ ಆ ಮುಂಡೆ ನಿಂತಿರೋ ಚಂದ ನೋಡ್ರಿ, ಚಂದವಾ ಇಲ್ಲಿ ಏನೇಮೇ ಮಾಡ್ತಿದೀಯ? ಬೇಗ ಡ್ಯೂಟಿ ಮುಗಿಸ್ಕೊಂಡ್ ಮನೆಗೆ ಬರ್ದೇನೆ ಇಲ್ಲೇನೇಮೇ ಮಾಡ್ತಿದೀಯ? ರಾಮ ಶುರುವಾಯ್ತು ರೀ. ನಾಳೆ ಕುಟುಂಬ ಯೋಜನೆ ಕ್ಯಾಂಪ್ ಇತ್ತಲ್ವಾ, ಕೆಲವು ಕೇಸ್ಗಳನ್ನ ಹಿಡಿಬೇಕಾಗಿತ್ತು, ಅದಕ್ಕೆ ಬರೋ ಸ್ವಲ್ಪ ಲೇಟ್ ಆಯ್ತು. ಹೌದು, ಮೊನ್ನೆ ನಂಜನಗೂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ದೀರ? ಯಾರ ಮೇವನು? ಅವ್ರ ಹೆಂಡತಿಗೆ ಆಪರೇಷನ್ ಆಗಿತ್ತಲ್ಲ, ಮಗು ಪಂಡೆ ಹೇಗಿದ್ದಾರೆ ಅಂತ ವಿಚಾರಿಸ್ತಾ ಇದ್ದೆ ಅಷ್ಟೇ. ಅವನ್ಗೆ ಒಬ್ಳೆ ಅಂತೀನೇ? ಇಲ್ಲ ಒಬ್ಳೆ ಅಂತೀನಿ ಅವ್ನಿಗೆ. ಹೌದು, ಯಾಕೋ? ಯಾಕಂದ್ರೆ ಮೊದ್ಲೇ ಅವಳು ಬಾಣ ತಿನ್ನಕ್ಕಿಂತ ತವ್ರ ಮನೆಗೆ ಹೋಗೋಳೆ. ಮೊದ್ಲೇ ಚಳಿಗಾಲ ಇಲ್ಲ ಅಂದ್ಬಿಟ್ಟು ನಿನ್ನ ಸೆಟ್ ಮಾಡ್ಕೊಬಿಟ್ರೆ ನನ್ ಕತೆ ಬೇಕಂಬೇ. ಹೌದು, ಅದೆಲ್ಲ ಇರ್ಲಿ. ಮೊನ್ನೆ ನಮ್ಮ ಮಲ್ಲೇಶ್ ಹೋಟ್ಲಲ್ಲಿ ಆ ಮೂಲೆಯಲ್ಲಿ ಕಾಫಿ ಕುಡಿತ ಕೂತಿದೆಯಲ್ಲ, ಯಾರಮ್ಮೆ ಅವನು? ಅವ್ರು ನಮ್ಮ ಆಸ್ಪತ್ರೆಗೆ ಬಂದಿರೋ ಇನ್ಸ್ಪೆಕ್ಟ್ರು ಕಾಫಿ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ದ. ಅಯ್ಯೋ ಶಿವನೇ, ಅಲ್ಪುರ್ ಸಂಘ ಅವಮಾನ ಭಂಗ ಅಂದಂಗೆ ಹಂಗೆಲ್ಲ ಕರ್ಕರ್ದವ್ರ ಜೊತೆ ಎಲ್ಲ ಕಾಫಿ ಕುಡಿಯಕ್ ಹೋಗ್ಬೇಡ ಕಮ್ಮಿ. ಈ ಕಾಲ ಸರಿ ಇಲ್ಲ, ಈ ಜನ ಸರಿ ಇಲ್ಲ ಕಮ್ಮಿ. ಹೌದು, ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹಸಿರು ಸೀರೆ ಉಟ್ಕೊಂಡು ಹೋಗಿದ್ದೆ. ಈಗ ನೋಡಿದ್ರೆ ಬೆಳಿ ಸೀರೆ ಇದೆ. ಈಗ ಎಲ್ಲಮೇ ಬದಲಾಯಿಸಿದೆ. ಈಗ ಆ ಸೂರ್ಗಿತ್ತಿ ಮನೇಲಿ ಬದಲಾಯಿಸಿದೆ. ಕಿಟಕಿ ಬಾಗ್ಲು ಎಲ್ಲ ಹಾಕೊಂಡ್ ಬದಲಾಯಿಸ್ತೇನಮ್ಮೇ. ಹೌದು, ಕಿಟಕಿ ಬಾಗ್ಲು ಎಲ್ಲ ಮುಚ್ಕೊಂಡೆ, ನೀರೆಲ್ಲ ಹಾಕೊಂಡೆ. ಅಯ್ಯೋ, ಮೀಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂದಂಗೆ ನಾನು ಯಾಕೆ ಹೇಳ್ತೀನಿ? ಬಡ್ಡೆ ಹಾಕೋ ಸರಿಲ್ಲ ಕಮ್ಮಿ. ಹೌದು, ಈಗ ತಾನೇ ಬಟ್ಟೆ ಬದಲಾಯಿಸ್ತೆ ಅಂತ ಹೇಳ್ದೆ. ಮುಂದ್ಗಡೆ ಗಲೀಜಾಗೈತೆ, ಹಿಂದ್ಗಡೆ ಮಣ್ಣಾಗೈತೆ. ಅದೆಲ್ಲ ಹಾಳಾಗೋಗ್ಲಿ ಕಮ್ಮಿ. ಯಾರಮ್ಮ ನಿನ್ ಕೆನ್ನೆನೆ ಈ ತರ ಗಚ್ಚಿರೋದು ಕೆಂಪಿಗೆ? ಇದು ಆ ಹೋಟೆಲ್ ಇದ್ದ ಹುಡುಗ ಕಚ್ಚಿತ್ತು. ಹೌದಾ? ನನಗೆ ಇವತ್ತು ಅವನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾರಂತ? ನಿನ್ನಂತವ್ರು 10 ಜನ ಹೋದ್ರು ಹಂಗೇನು ಮಾಡಕ್ ಆಗೋದಿಲ್ಲ. ಏನೋ ಅದು 3 ವರ್ಷದ ಮಗು. ಅಯ್ಯೋ ಶಿವನೇ, ಮಾಡಿರೋ ತಪ್ಪಿಗೆ ಮನವೇ ಸಾಕ್ಷಿ, ತೋಡಿರೋ ಬಾವಿಗೆ ಜಲವೇ ಸಾಕ್ಷಿ ಅಂದಂಗೆ. ಆದ್ರೂ ನೀನ್ ಕೆನ್ನೆ ನೋಡಿದ್ರೆ ನನ್ಗೆ ಯಾಕೋ 3 ವರ್ಷದ ಮಗ ಅಲ್ಲ ಕಮ್ಮಿ. ಆಮೇಲೆ ಕಜ್ಜಾಯ ಮಾಯಸಣ್ಣೆಲ್ಲ ಕಚ್ಚಿರೋದು ಕಮ್ಮಿ. ಯಾವಾಗ್ಲೂ ಅನುಮಾನನೇ ಪಡ್ತಿದ್ಯಾ? ಈಗೇನು ನನ್ ಮೇಲಿಂದ ನಂಬಿಕೆ ಕೇಳುವ ಅಷ್ಟೇನು? ಅಯ್ಯೋ ನಚ್ಚಿನ, ನಿನ್ ಮೇಲೆ ನಂಬಿಕೆ ಇರೋದು ಕಲ್ಮನೆ. ಮನೆ ಮಠ ಫ್ರೆಂಡ್ಸು ಈ ಜನ ಊರು ಎಲ್ಲಾನು ಬಿಟ್ಟು ನಿನ್ ಜೊತೆ ಬಂದು ನಾ ಸೆಟ್ಲ್ ಆಗಿರೋದು. ನಾನು ಹೌದು ತಾನೇ, ನೀನ್ ಇಂಥವ್ನಂತ ಗೊತ್ತಾದ್ಮೇಲೆ ತಾನೇ ನಿನ್ನ ಲವ್ ಮಾಡಿ ನಿನ್ ಕೈ ತಾಳಿ ಕಟ್ಸ್ಕೊಂಡಿದ್ದು. ಅಯ್ಯೋ ನಚ್ಚಿನ,